ಸುಪ್ರಭಾತ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತಿನ ದಿವಸ ಗುರುವಿನ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ನಾವು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲದನ್ನು ಕೂಡ ಗೆಲ್ಲಬಹುದು ಅನ್ನೋದನ್ನು ಹೇಗೆ ಅನ್ನುವಂಥ ವಿಚಾರದ ಬಗ್ಗೆ ಒಂದು ಕಥೆಯನ್ನು ಇವತ್ತು ನಾವು ನೋಡೋಣ. ಪಾಂಡವರಿಗೆ ಪುರೋಹಿತರಾಗಿರ್ತಕ್ಕಂತಹ ಧೌಮ್ಯರ ಒಬ್ಬ ಶಿಷ್ಯನ ಕಥೆ ಇದು. ಧೌಮ್ಯ ಮಹರ್ಷಿಗಳು ಆಶ್ರಮದಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಉಪಮನ್ಯು ಎನ್ನುವಂತಹ ಒಬ್ಬ ಕುಮಾರ, ಋಷಿಕುಮಾರ ವಿದ್ಯೆಯನ್ನು ಕಲಿಯುವುದಕ್ಕೋಸ್ಕರವಾಗಿ ಅವರ ಆಶ್ರಮಕ್ಕೆ ಬರ್ತಾನೆ. ಆಗಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂದರೆ, ಸುಮ್ಮನೆ ನಾವು ಈಗಿನ ಕಾಲದಲ್ಲಿ ಫೀಸ್ ಕೊಡ್ತೀವಿ, ಎಂಥ ಜನರಾದರೂ ಸೇರಿಸ್ಕೊಳ್ಳುವಂಥದ್ದು, ಎಷ್ಟು ದಡ್ಡನಾಗಲಿ, ಎಷ್ಟು ಬುದ್ಧಿವಂತನಾಗಲಿ, ಎಷ್ಟು ಕೀಟಲೆ ಮಾಡಲಿ, ಏನು ಮಾಡಿದ್ರು ನಾವು ಸೇರಿಸ್ಕೊಳ್ತೀವಿ. ಆಗ ಹಾಗಿರಲಿಲ್ಲ. ಪರೀಕ್ಷೆ ಮಾಡ್ತಾಯಿದ್ರು. ಇವನ ಸಹನೆ ಎಷ್ಟಿದೆ, ಇವನ ತಾಳ್ಮೆ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ಅವರು ಪರೀಕ್ಷೆ ಮಾಡ್ತಾಯಿದ್ರು. ಆ ಪರೀಕ್ಷೆಗೋಸ್ಕರವಾಗಿ ಆಯಿತು, ನೀನು ಸೇರ್ಕೋಬೋದು, ಆದರೆ ನಿನ್ನ ಕೆಲಸ ಬೇರೆ ಇದೆ ಅಂತ ಹೇಳಿಬಿಟ್ಟು ಆ ಉಪಮನ್ಯುವಿಗೆ ಗುರುಗಳು ಆದೇಶ ಮಾಡ್ತಾರೆ. ಇವತ್ತಿನಿಂದ ನೀನೇನು ಮಾಡಬೇಕು, ದನಗಳನ್ನು ಮೇಯಿಸ್ಕೊಂಡು ಬರಬೇಕು ಅಂತ ಆ ಉಪಮನ್ಯುವಿಗೆ ಹೇಳಿದರು. ಅವನು ಗುರುಗಳ ಆದೇಶವನ್ನು ತಾನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಒಪ್ಪುಗೊಳ್ತಾನೆ. ಆ ಕೆಲಸ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಪ್ರತಿನಿತ್ಯವೂ ಕೂಡ ಅವನೇನು ಮಾಡ್ತಾನೆ, ದನವನ್ನು ಮೇಯಿಸೋದಕ್ಕೆ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಹೋಗೋದು, ಸಂಜೆ ಅಷ್ಟೊತ್ತಿಗೆ ಬರೋದು, ತುಂಬ ಸುಸ್ತಾಗಿರ್ತಾನೆ, ಮಲ್ಕೊಳ್ತಾ ಇದ್ದ. 1 ತಿಂಗಳ ಕೂಡ ನಡೆದು ಹೋಯಿತು. ಆದರೆ ಈ ಗುರುಗಳು ಮಾತ್ರ, ಏನು ಊಟ ಮಾಡ್ತಾ ಇದೆಯಪ್ಪ, ಊಟ ಎಲ್ಲ ಸಿಗ್ತಾ ಇದೆ ನಿನಗಂತ ಒಂದು ಮಾತು ಕೂಡ ಕೇಳಿಲ್ಲ. ತಿಂಗಳ ಆದಮೇಲೆ ಆ ಧೌಮ್ಯ ಮಹರ್ಷಿಗಳು ಆ ಉಪಮನ್ಯುವನ್ನು ಕರೆದು ಕೇಳ್ತಾರೆ, ಏನು ಮಾಡ್ತಾ ಇದೆಯಾ ಊಟಕ್ಕೋಸ್ಕರ ಅಂತ ಕೇಳಿದರು. ಆಗ ಉಪಮನ್ಯು ಹೇಳ್ತಾನೆ, ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ, ಊರಲ್ಲಿ ಸಿಗುವಂತಹ ಭಿಕ್ಷೆಯನ್ನು ಊಟ ಮಾಡಿಬಿಟ್ಟು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಹಾಗೆ ಮಾಡೋ ಹಾಗಿಲ್ಲ, ನೀನೇನು ಭಿಕ್ಷೆ ಬೇಡ್ತೀಯಲ್ವಾ ಅದನ್ನು ಗುರುಗಳಿಗೆ ತಂದು ಕೊಡಬೇಕು, ನಿನ್ನ ಕರ್ತವ್ಯ ಅಂತ ಧೌಮ್ಯ ಮಹರ್ಷಿಗಳು ಹೇಳ್ತಾರೆ. ಸರಿ, ಅವ್ರು ಹೇಳ್ದ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಮತ್ತೆ ಪ್ರತಿನಿತ್ಯವೂ ಕೂಡ ದನ ಮೇಯಿಸೋದರ ಜೊತೆಗೆ ಭಿಕ್ಷೆಯನ್ನು ಬೇಡಿ ಸಿಕ್ಕಿರುವಂತಹ ಆಹಾರವನ್ನು ಗುರುಗಳಿಗೆ ತಂದು ಕೊಡ್ತಾನೆ. ಹಾಗೆ 1 ತಿಂಗಳಾಯಿತು, ಊಟ ಇವನಿಗೆ ಸಿಗ್ತಾ ಇಲ್ಲ. ಆದರೂ ಕೂಡ ಇವನಲ್ಲಿ ಯಾವುದೇ ಬಳಲಿಕೆಯೋ ಶಕ್ತಿ ಕುಂದುವಿಕೆಯೋ ಯಾವುದೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಮತ್ತೆ ಕೇಳ್ತಾರೆ ಗುರುಗಳು, ಈಗೇನು ಮಾಡ್ತಾ ಇದೀಯಾ ಊಟಕ್ಕೆ ಅಂತ. ಆಗ ಅವನು ಹೇಳ್ತಾನೆ ಉಪಮನ್ಯು, ಏನಂತ, ನಾನು 2ನೇ ಸಲ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ. ಆಗ ಎಲ್ಲ ಕಡೆನೂ ಕೂಡ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, ಊಟಕ್ಕೆ ಭಿಕ್ಷೆ ಬೇಡ್ತಾ ಇದ್ರು. ನೀನು 2 ಸಲ ಕೇಳೋದ್ರಿಂದ ಇನ್ನೊಬ್ಬರನ್ನ ಕಸ್ಕೊಂಡಂಗೆ ಆಗತ್ತಪ್ಪ, ನೀನು ಆ ರೀತಿ ಮಾಡಬೇಡ, ನೀನು ಅದನ್ನು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಸರಿ, ಅದಕ್ಕೂ ಕೂಡ ಅವನು ಒಪ್ಕೊಳ್ತಾನೆ. ಆಯಿತು, ಮತ್ತೆ 1 ತಿಂಗಳು ಕಳೀತು. ಗುರುಗಳು ಮತ್ತೆ ಕೇಳಿದ್ರು, ಈಗಲೂ ಕೂಡ ನಿನ್ನಲ್ಲಿ ಯಾವುದೇ ಬಳಲಿಕೆಯೋ ಶಕ್ತಿ ಕುಂದುವಿಕೆಯೋ ಇಲ್ವಲ್ಲ, ಊಟಕ್ಕೆ ಏನು ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ದನ ಮೇಯಿಸ್ತಾ ಇದ್ದೀನಲ್ವ ಗುರುಗಳೇ, ಅಲ್ಲಿ ಸಿಗುವಂತಹ ದನದ ಹಾಲನ್ನೇ ಕುಡ್ಕೊಂಡು ನಾನು ತೃಪ್ತನಾಗಿದ್ದೀನಿ ಅಂತ ಹೇಳಿ ಅವನು ಗುರುಗಳಿಗೆ ಹೇಳ್ತಾನೆ. ಹಾಗೆ ಕುಡಿಯೋ ಹಾಗಿಲ್ಲ, ಯಾಕೆ, ಅದು ಕರುವಿಗೋಸ್ಕರವಾಗಿ ದನ ಕೊಡುವಂಥದ್ದು, ನೀನು ಅದನ್ನು ಕುಡಿಬೇಡ ಅಂತ ಹೇಳ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವನ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ರು. ಆಯಿತು, ಅದನ್ನೂ ಕೂಡ ಅವನು ಒಪ್ಕೊಂಡ. ಮತ್ತೆ ಆಯಿತು, ದಿನಗಳು ಕಳೆದು ಹೋದ್ವು. ಗುರುಗಳು ಕೇಳ್ತಾರೆ, ಇವಾಗ ಊಟಕ್ಕೆ ಏನು ಮಾಡ್ಕೊಂಡಿದ್ದೀಯಾ ಅಂತ. ಇವಾಗೇನೂ ಇಲ್ಲ, ಆ ಕರುಗಳು ಹಾಲು ಕುಡಿಯತ್ತಲ್ಲಪ್ಪ, ಆ ಹಾಲಿನ ನೊರೆಯನ್ನು ಕೆಳಗೆ ಬಿದ್ದಿದ್ದನ್ನು ತಿನ್ಕೊಂಡು ಬದುಕಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೂಡ ಮಾಡೋ ಹಾಗಿಲ್ಲ, ಕರು ನಿನ್ಗೇನು ಮಾಡುತ್ತೆ, ಅಯ್ಯೋ ಇವನು ಕುಡಿತಾ ಇದ್ದಾನಲ್ಲ ಅಂತ ಚೆಲ್ಲತ್ತೆ, ಅದು ತಪ್ಪಾಗತ್ತೆ, ಮಾಡಬೇಡ ಅಂತ ಹೇಳಿ ಗುರುಗಳು ಹೇಳಿದರು. ಸರಿ, ಅದನ್ನು ನಿಲ್ಲಿಸ್ದ. ಮರುದಿವಸ ದನವನ್ನು ಮೇಯಿಸೋದಕ್ಕೆ ಅಂತ ಕಾಡಿಗೆ ಹೋಗ್ತಾನೆ ಉಪಮನ್ಯು. ಹೋದವನು ಸಂಜೆ ಆದರೂ ಬರಲಿಲ್ಲ, ರಾತ್ರಿ ಆದರೂ ಬರಲಿಲ್ಲ. ಗುರುಗಳೇನು ಅಂದ್ಕೊಂಡ್ರು, ಇವನು ಇವತ್ತಿಷ್ಟು ದಿವಸ ಏನೋ ಕಾದ, ತಾಳ್ಮೆ ಮುಗೀತು, ಇನ್ನು ನನಗಿದೇನೂ ಬೇಡ ಅಂತ ಹೇಳಿ ಮನೆಗೆ ಹೋಗಿರಬೇಕು ಅಂತ ಅಂದ್ಕೊಂಡ್ರು. ಆದರೂ ಒಮ್ಮೆ ಪರೀಕ್ಷೆ ಮಾಡೋಣ ಅಂತ ಹುಡ್ಕೊಂಡು ಹೋದಾಗ ಒಂದು ಬಾವಿ ಒಳಗಡೆ ಬಿದ್ದಿದ್ದ. ಅಯ್ಯೋ ಏನಾಯ್ತಪ್ಪ ಅಂತ ಆ ಶಿಷ್ಯನನ್ನು ಕೇಳಿದಾಗ ಅವನು ಹೇಳ್ತಾನೆ, ಊಟಕ್ಕೇನೂ ಇರಲಿಲ್ಲ ಗುರುಗಳೇ, ಹಸಿವಾಗಿತ್ತಲ್ವಾ, ಸಿಕ್ಕಿರೋ ಎಲೆಯನ್ನು ತಿಂದ್ಬಿಟ್ಟೆ. ಆ ಎಲೆ ಎಕ್ಕೆ ಗಿಡದ ಎಲೆ ಆಗಿತ್ತು, ಅದರಿಂದ ನನ್ನ ಕಣ್ಣುಗಳೇ ಹೊರಟೋಯ್ತು, ಹಾಗಾಗಿ ದಾರಿಯಲ್ಲಿ ಬರ್ತಾ ಬರ್ತಾ ಗೊತ್ತಾಗದೆ ಬಾವಿ ಒಳಗಡೆ ಬಿದ್ದೆ ಅಂತ ಹೇಳಿ ಆ ಉಪಮನ್ಯು ಗುರುಗಳಿಗೆ ಹೇಳ್ತಾನೆ. ಆಗ ಸಂತೋಷಗೊಂಡಂತಹ, ಈ ರೀತಿಯಾಗಿರ್ತಕ್ಕಂಥ ಶಿಸ್ತು ನಿಯಮಗಳನ್ನು, ಗುರುವಿನ ಮಾತನ್ನು ಪಾಲನೆ ಮಾಡುವಂಥ ಶಿಷ್ಯ ತಮಗೆ ಸಿಕ್ಕಿದ್ದಾನೆ ಅಂತ ತುಂಬ ಸಂತೋಷದಿಂದ ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ಆಶೀರ್ವಾದದ ಫಲವಾಗಿ ಮಂತ್ರಗಳನ್ನು ಕೂಡ ಹೇಳಿಕೊಡ್ತಾರೆ. ಆ ಮಂತ್ರದ ಮುಖಾಂತರವಾಗಿ ಆ ಉಪಮನ್ಯು ಅಶ್ವಿನಿ ದೇವತೆಗಳನ್ನು
ಒಬ್ಬ ದೇವತೆಗಳಿಗೂ ವೈದ್ಯರೆನಿಸಿಕೊಂಡಿರ್ತಕ್ಕಂತಹ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಪ್ರಾರ್ಥನೆಯ ಫಲವಾಗಿ ಅಶ್ವಿನಿ ದೇವತೆಗಳು ಬಂದು ಅವನಿಗೆ ಈ ಒಂದು ಪಾಯಸವನ್ನು ತಿನ್ನಪ್ಪ, ನಿನ್ನ ಕಣ್ಣು ಬಂದುಬಿಡತ್ತೆ ಅಂತ ಹೇಳ್ತಾರೆ. ಆಗಲೂ ಕೂಡ ಅವನು ಗುರುಭಕ್ತಿಯಿಂದ ಇಲ್ಲ, ನನಗೆ ಸಿಕ್ಕಿರೋದನ್ನು ಗುರುಗಳಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಸಂತೋಷಗೊಂಡಂತಹ ಅಶ್ವಿನಿ ದೇವತೆಗಳು ಅವನಿಗೆ ಎಲ್ಲ ಕಣ್ಣುಗಳು ಮತ್ತೆ ಮರಳಿ ಬರುವಂತಹ ರೀತಿಯಲ್ಲಿ ಮಾಡಿ, ಎಲ್ಲ ವಿದ್ಯೆಯೂ ಕೂಡ ಅವನಿಗೆ ಸಿಗುವಂತಹ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ. ಈ ರೀತಿಯಾಗಿ ಬಂದಂತಹ ಎಲ್ಲ ಕಷ್ಟಗಳನ್ನು ಕೂಡ ಅವನು ತಡೆದುಕೊಂಡು ಎಲ್ಲ ಕಷ್ಟವನ್ನು ನೀಗಿಸಿ ಗೆಲುವನ್ನು ಸಾಧಿಸಿದ. ಹೇಗೆ ಈ ಗೆಲುವು ಅವನಿಗೆ ಬಂತು ಅಂದರೆ, ಗುರು ಹೇಳಿರ್ತಕ್ಕಂತಹ ವಾಕ್ಯವನ್ನು ವೇದವಾಕ್ಯ, ಗುರುವನ್ನು ಬಿಟ್ಟು ಮತ್ತಾರೂ ಇಲ್ಲ. ಯಾಕೆ? ಸಂಸ್ಕೃತದಲ್ಲಿ ಗುರು ಅಂದರೆ ನಮಗೆ ಅಜ್ಞಾನವನ್ನು ನೀಗಿಸಿ ಜ್ಞಾನವನ್ನು ಕೊಡುವಂಥವನು ಎಂಬ ಅರ್ಥವನ್ನು ಕೊಡುತ್ತದೆ. ಈ ರೀತಿಯಾಗಿ ಗುರುವಿನ ಹೊರತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವಂತಹ ರೀತಿಯಲ್ಲಿ ಅವನು ಗುರುವಿನ ಗುಲಾಮನಾಗಿದ್ದಕ್ಕೆ, ಆ ರೀತಿಯಾಗಿ ತಾಳ್ಮೆಯ ಗುಣವನ್ನು ಹೊಂದಿದ್ದಕ್ಕೆ ಅವನಿಗೆ ಎಲ್ಲ ವಿದ್ಯೆಯೂ ಲಭಿಸಿತು. ಈ ಒಂದು ಕಥೆಯಲ್ಲಿ ನಮಗೆ ಎರಡು ನೀತಿಗಳು ಸಿಗುವಂಥದ್ದು. ಒಂದು, ತಾಳ್ಮೆಯಿಂದ ನಾವು ಕಾದರೆ ಎಲ್ಲ ಕೆಲಸವೂ ಕೂಡ ಆಗತ್ತೆ. ಇನ್ನೊಂದು, ಗುರುವಿನ ಸೇವೆಯನ್ನು ಮಾಡುವುದರಿಂದ ನಮಗೆ ಎಲ್ಲ ವಿದ್ಯೆ ಬುದ್ಧಿಗಳು ಕೂಡ ಸಿಗತ್ತೆ. ಹಾಗಾಗಿ ಇವತ್ತಿನ ದಿನ ನಾವು ಗುರುವಿನ ಸೇವೆಯನ್ನು ಮಾಡೋಣ, ಎಲ್ಲ ಕೆಲಸಗಳಲ್ಲೂ ಕೂಡ ತಾಳ್ಮೆಯಿಂದ ಕಾಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.